ನಾನು ಈ ವಿಡಿಯೋಲಿ ನಿಮಗೆ ಸ್ಟೇಬಲ್ ಡಿಫ್ಯೂಷನ್ನ ಯಾವ ಥರ ಲೋಕಲ್ ಪಿ ಸಿಯಲ್ಲಿ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೂ ನಿಮ್ಮ ಫೇವ್ರೆಟ್ ಬ್ರೌಸರ್ಗೆ ಹೋಗಿ, ನಾನು ಕ್ರೋಮ್ ಬ್ರೌಸರ್ಗೆ ಹೋಗ್ತೀನಿ. ಹೋಗ್ಬಿಟ್ಟು ಜಿಟ್ ಫಾರ್ ವಿಂಡೋಸ್ ಅಂತ ಇದೆಲ್ಲ, ಈ ವೆಬ್ಸೈಟ್ಗೆ ಹೋಗಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತ ಹೊಡೀರಿ. ಫಸ್ಟ್ ಎಲ್ಲ ಒಂದ್ಸರಿ ನೋಡಿ. ನಾನು ಡೈರೆಕ್ಟ್ ಡೌನ್ಲೋಡ್ ಅಂತ ಹೊಡಿತಾ ಇದ್ದೀನಿ. ನೋಡಿರಿ, 51 MB ಇದೆ, ಇದು ಡೌನ್ಲೋಡ್ ಆಗ್ತಾಯಿದೆ. ಅದಾದಮೇಲಕ್ಕೆ ಪೈಥಾನ್ ನಿಮಗೆ ಬೇಕು. ಈ ಸಾಫ್ಟ್ವೇರ್ ರನ್ ಮಾಡಬೇಕಂದ್ರೆ ಪೈಥಾನ್ಗೆ ಹೋಗ್ಬಿಟ್ಟು 3.10 ಅಂತ ಇದೆಲ್ಲ, ಈ ವರ್ಷನ್ನು, ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಅಂತ ಹೊಡೀರಿ. ಕೆಳಗೆ ಬಂದುಬಿಟ್ಟು ವಿಂಡೋಸ್ ಇನ್ಸ್ಟಾಲ 64 ಬಿಟ್ ಅಂತ ಇದೆಲ್ಲ, ರೆಕಮೆಂಡೆಡ್ ಅಂತ, ಇದನ್ನು ಕ್ಲಿಕ್ ಮಾಡಿರಿ. ಅದು ಡೌನ್ಲೋಡ್ ಆಗುತ್ತೆ. ಸ್ವಲ್ಪ ಟೈಮ್ ಕೊಡೋಣ, ಡೌನ್ಲೋಡ್ ಆಗುತ್ತೆ. ಪೈಥಾನ್ ಡೌನ್ಲೋಡ್ ಮಾಡಾದಮೇಲೆ ನೆಕ್ಸ್ಟು ಇಲ್ಲಿ ಹಗ್ಗಿಂಗ್ ಫೇಸ್ ಅಂತ ಹೋಗಿ, ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು .cpt ಅಂತ ಇದೆಲ್ಲ, ಇದನ್ನು ಡೌನ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ಇದನ್ನು ಡೌನ್ಲೋಡ್ ಮಾಡ್ಬೋದು. ನಾನು ಇದನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ, ನಿಮ್ಮ ಇಷ್ಟ, ಇವು 4ರಲ್ಲಿ ಯಾವುದನ್ನು ಡೌನ್ಲೋಡ್ ಮಾಡ್ಬೋದು. ನಾನು ಇದನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಆದರೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಾವು ಹೋಗಿ ಪೈಥಾನ್ನ ಇನ್ಸ್ಟಾಲ್ ಮಾಡೋಣ. ಡೌನ್ಲೋಡ್ಸ್ಗೆ ಹೋದರೆ ನೋಡಿ, ಇಲ್ಲಾಗಿದೆಲ್ಲ ಪೈಥಾನ್ ಮಾಡಿದೆಲ್ಲ, ಡಬಲ್ ಕ್ಲಿಕ್ ಮಾಡಿ. ಅಲ್ಲ, ಇದನ್ನು ಕ್ಲಿಕ್ ಮಾಡಿರಿ. ಇದು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದು ಕ್ಲಿಕ್ ಮಾಡಲಿಲ್ಲ ಅಂದರೆ ಅದು ವರ್ಕ್ ಆಗಲ್ಲ, ಸ್ಟೇಬಲ್ ಡಿಫ್ಯೂಷನ್ನು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇನ್ಸ್ಟಾಲ್ ನೌ ಅಂತ ಹೊಡಿಬೇಕು. ಇನ್ಸ್ಟಾಲ್ ನೌ ನೋಡ್ರಿ, ಇನ್ಸ್ಟಾಲ್ ಆಗ್ತಾ ಇದೆ. ಸೆಟಪ್ ಪ್ರೋಗ್ರೆಸ್, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸೆಟಪ್ ವಾಸ್ ಸಕ್ಸಸ್ಫುಲಿ ಆಗಿ ಇನ್ಸ್ಟಾಲ್ ಆಗಿದೆ. ಕ್ಲೋಸ್. ಪೈಥಾನ್ ಇನ್ಸ್ಟಾಲ್ ಮಾಡಾದಮೇಲೆ ನೀವು ಇಲ್ಲಿ ಜಿಟ್ ಅಂತ ಕಾಣಿಸ್ತದೆ ಅಲ್ಲ, ಇದ್ರ ಮೇಲೆ ಹೋಗ್ಬಿಟ್ಟು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಂತ ಹೊಡೀರಿ. ಎಸ್ ಅಂತ ಹೊಡೀರಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ನೀವಾದರೆ ಎಸ್ ಅಂತ ಕೊಟ್ಬಿಡ್ರಿ. ಇನ್ಸ್ಟಾಲ್ ಆಗುತ್ತೆ ನೋಡ್ರಿ. ಏನಾದ್ರು ಜಸ್ಟ್ ನೆಕ್ಸ್ಟ್ ಅಂತ ಹಿಂಗೆ ಕೊಡೋದಷ್ಟೇ. ನೆಕ್ಸ್ಟ್ ಇನ್ಸ್ಟಾಲ್, ನೆಕ್ಸ್ಟ್. ನೀವೆಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಟೇಬಲ್ ಡಿಫ್ಯೂಷನ್ನ ಅಲ್ಲಿಗೆ ಹೋಗ್ರಿ. ನಾನು ಲೋಕಲ್ ಡಿಸ್ಕ್ ಡಿಯಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನೀವು ಒಂದು ನ್ಯೂ ಫೋಲ್ಡ್ರನ್ನ ಕ್ರಿಯೇಟ್ ಮಾಡಿರಿ. ನಿಮ್ಗೆ ಇಷ್ಟ ಬಂದಿದ್ದು ನೇಮ್ ಕೊಡ್ರಿ. ನಾನು ಎ ಅಂತ ಕೊಡ್ತಾಯಿದ್ದೀನಿ. ಎ ಅಂತ ಕೊಟ್ಟಾದಮೇಲೆ ಆ ಫೋಲ್ಡ್ರೊಳಗೆ ಹೋಗಿ, ಫೋಲ್ಡ್ರೊಳಗೆ ಹೋಗಿದ ತಕ್ಷಣ ಶೋ ಮೋರ್ ಅಂತ ಹೊಡೀರಿ. ಇಲ್ಲಿ ಹೋಗ್ಬಿಟ್ಟು ಗಿಟ್ ಬ್ಯಾಶ್ ಇಯರ್ ಅಂತ ಹೊಡೀರಿ. ನಿಮ್ಗೊಂದು ಪ್ರಾಂಪ್ಟ್ ಅನ್ನೋದು ಓಪನ್ ಆಗುತ್ತೆ ಈ ಥರ. ತಿರ್ಗಾ ನೀವು ಬ್ರೌಸರ್ಗೆ ಹೋಗಿ, ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಆಟೋಮೆಟಿಕ್ 1 ಸ್ಟೇಬಲ್ ಡಿಫ್ಯೂಷನ್ WBU ಅಂತ ಇದೆಲ್ಲ, ಈ ಪೇಜ್ಗೆ ಹೋಗಿ. ಇದೇ ಆ ಸಾಫ್ಟ್ವೇರ್ ಹೆಸರು, ಸ್ಟೇಬಲ್ ಡಿಫ್ಯೂಷನ್ ಅಂತ. ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಕೋಡ್ ಅಂತ ಇದೆಲ್ಲ, ಇಲ್ಲಿ ಕೋಡ್ ಹತ್ರ ಹೋಗ್ಬಿಟ್ಟು ಇದನ್ನು ಕಾಪಿ ಮಾಡಿಕೊಡ್ರಿ ಪಾತ್ನ. ಬಂದುಬಿಟ್ಟು ಇದೆಲ್ಲ ಜಿಟ್ ಕ್ಲೋನ್ ಅಂತ ಹೊಡೀರಿ. ಜಿಟ್ CLONE ಕ್ಲೋನ್ ಅಂತ ಹೊಡೆದು ಇದನ್ನು ಬಂದು ಪೇಸ್ಟ್ ಮಾಡಿ. ಓಕೆ, ನೋಡ್ರಿ, ಕ್ಲೋನ್ ಆಗ್ತಾ ಇದೆ ರೆಪಾಸಿಟ್ರಿ. ಓಕೆ, ಇನ್ಸ್ಟಾಲ್ ಆಗಿಬಿಟ್ಟಿದೆ. ಇವಾಗ ಫೋಲ್ಡರ್ ಕ್ರಿಯೇಟ್ ಮಾಡಿದ್ರಲ್ಲ, ನ್ಯೂ ಫೋಲ್ಡರು ಎ ಅಂತ ನಾನು ಕ್ರಿಯೇಟ್ ಮಾಡಿದ್ನಲ್ಲ, ಅಲ್ಲಿಗೆ ಹೋಗೋಣ. ನೋಡ್ರಿ, ಇದರಲ್ಲಿ ಬಂದುಬಿಟ್ಟಿದೆ ಸ್ಟೇಬಲ್ ಡಿಫ್ಯೂಷನ್ ಅಂತ.
ಇದೇ ಅದು ಸಾಫ್ಟ್ವೇರು. ಫಸ್ಟ್ ನೀವೇನು ಮಾಡಬೇಕಂದ್ರೆ ಅದು ಮಾಡಲ್ ಹಾಕ್ಬೇಕು. ಅದಕ್ಕೆ ನಾನು ಅವಾಗ ಡೌನ್ಲೋಡ್ ಮಾಡಿದ್ವಲ್ಲ ಇಲ್ಲಿಂದ ಮಾಡಲ್ನ, ಈ ಮಾಡಲ್ನ ಅದರೊಳಗೆ ಲೋಡ್ ಮಾಡಬೇಕು. ಏನಿಲ್ಲ, ನಾನು ಡೌನ್ಲೋಡ್ ಮಾಡಿರೋ ಹತ್ರ ಹೋಗ್ತೀನಿ. ಇಲ್ಲಿ ಇದಿದಲ್ಲ, ಇದನ್ನು ತೊಗೊಂಡು ಕಟ್ಟು ಸ್ಟೇಬಲ್ ಡಿಫ್ಯೂಷನ್ ಅಂತ ಸ್ಟೇಬಲ್ ಡಿಫ್ಯೂಷನ್ ಅಂತ ಇದೆಲ್ಲ, ಇದರಲ್ಲಿ ಮಾಡಲ್ಸ್ ಅಂತ ಇದೆಲ್ಲ ಮೇಲೆ ಮಾಡಲ್ಸು, ಮಾಡ್ಯೂಲ್ಸ್ ಬೇರೆ ಮಾಡಲ್ಸ್ ಬೇರೆ. ಇಲ್ಲೋಗಿದ್ರೆ ಸ್ಟೇಬಲ್ ಡಿಫ್ಯೂಷನ್ ಅಂತ ಇದೆಲ್ಲ, ಈ ಫೋಲ್ಡ್ರಿಗೆ ಹೋಗಿ ಆ ಫೋಲ್ಡ್ರಿಗೆ ಪುಟ್ಟಿರೋ ಸ್ಟೇಬಲ್ ಡಿಫ್ಯೂಷನ್ ಚೆಕ್ ಪಾಯಿಂಟ್ಸ್ ಇಯರ್ ಅಂತ ಇದೆ, ಇಲ್ಲಿ ಬಂದು ಇದನ್ನು ಪೇಸ್ಟ್ ಮಾಡಿರಿ. ಓಕೆ, ಕಾಪಿ. ಓಕೆ, ಇಲ್ಲಿ ಪೇಸ್ಟ್ ಆಗಿದೆ. ಬ್ಯಾಕ್ ಬನ್ನಿ, ಫುಲ್ ಎಲ್ಲ ಬ್ಯಾಕ್ ಬಂದರೆ ಸ್ಟೇಬಲ್ ಡಿಫ್ಯೂಷನ್ ಈ ಫೋಲ್ಡ್ರ್ ಬಂದಲ್ಲ, ಟೋಟಲ್ ಫೋಲ್ಡರ್ಸ್ ಇದಾವಲ್ಲ ಇಲ್ಲಿ ವೆಬ್ ಡಾಟ್ ಯೂಸರ್ ಅಂತ ಇದೆಲ್ಲ ಲಾಸ್ಟಿಂದ ಸೆಕೆಂಡ್ನೇದು. ಇದನ್ನು ಓದ್ಬಿಟ್ಟು ಶೋ ಮೋರ್ ಅಂತ ಹೊಡೀರಿ, ಎಡಿಟ್ ಅಂತ ಆಪ್ಷನ್ ಹೊಡೀರಿ. ಹೊಡೆದ್ಬಿಟ್ಟು ಎಕೋ ಆಫ್ ಅಂತ ಇದೆಲ್ಲ ಅದ್ರ ಕೆಳಗಡೆ ಹೋಗ್ಬಿಟ್ಟು ಗಿಟ್ ಫುಲ್ ಅಂತ ಹಾಕಿ ಈ ಕಮಾಂಡ್ ಏನು ಮಾಡ್ತಾರೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಏನಂತ ಬಂದರೆ ಇದೇ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಏನು ಮಾಡಬೇಕಪ್ಪ ಅಂದರೆ ಸ್ಟೇಬಲ್ ಡಿಫ್ಯೂಷನ್ ನಮ್ಮದು ನಿಮ್ಮದು ಜಿ ಪಿ ಮಿನಿಮಮ್ ಅಂದರೂ ಜಿ ಪಿ 4 GB ಇರಬೇಕು. ಅದಕ್ಕಿಂತ ಕಮ್ಮಿ ಇದ್ದರೆ ವರ್ಕ್ ಆಗಲ್ಲ ಈ ಸಾಫ್ಟ್ವೇರು. ಅದು ಇದಕ್ಕೆ ಒಂದು ಕೋಡ್ ಕೊಡ್ತಾರೆ. ಒಂದು ನಿಮಿಷ ರೀ, ವಿಕಿಪೀಡಿಯಾಗೆ ಹೋಗ್ಬಿಟ್ಟು ಒಂದು ಕಮಾಂಡ್ ಹಾಕಬೇಕು. 4 GB ಕಮ್ಮಿ ಇದ್ದರೆ, ಅದಕ್ಕಿಂತ ಜಾಸ್ತಿ ಇದ್ದರೆ ಏನು ಬೇಕಾಗಿಲ್ಲ. ಇದು ಹೋಗ್ಬಿಟ್ಟು ಟ್ರಬಲ್ ಶೂಟಿಂಗ್ ಮೇಲೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಕೋಡ್ ಇರುತ್ತಲ್ಲ, ಲೋ ವಿರಾಮ್ ವಿಡಿಯೋ ಕಾರ್ಡ್ ಅಂತ ಇದಲ್ಲ, ಇದರಲ್ಲಿ ಇದಲ್ಲ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಇದು ಕಾಪಿ ಮಾಡಿಕೊಂಡು ಇಲ್ಲಿಗೆ ಹೋದರೆ ನೋಡಿದ್ದು ಇಲ್ಲಿ ಬಂದುಬಿಟ್ಟು ಸೆಟ್ ಕಮಾಂಡ್ ಆರ್ಗ್ಯುಮೆಂಟ್ಸ್ ಅಂತ ಇದಲ್ಲ, ಇದನ್ನು ಪೇಸ್ಟ್ ಮಾಡಿಬಿಟ್ಟು ಸೇವ್ ಮಾಡಿಬಿಡಿ. ಸೇವ್ ಮಾಡಿಬಿಟ್ಟು ಇದ್ರ ಮೇಲೆ ಡಬಲ್ ಪ್ರೆಸ್ ಮಾಡಿ. ಇದು ಇನ್ಸ್ಟಾಲ್ ಆಗೋಕ್ಕೆ ಒಂದು 20 ಮಿನಿಟ್ಸ್ ಮೇಲೆ ಬೇಕಾಗುತ್ತೆ. ಟೋಟಲ್ ಎಲ್ಲ ಫೈಲ್ಸ್ ಎಲ್ಲ ಒಂದು ಮಿನಿಮಮ್ ಅಂದರೆ ಒಂದು 2 GB ಏನೋ ತೊಗೊಳುತ್ತೆ. ಓಕೆ, ನಾನು ಫುಲ್ ಇದನ್ನೆಲ್ಲ ಸ್ಕಿಪ್ ಮಾಡ್ತೀನಿ. ಒಂದು ಮಿನಿಮಮ್ ಅಂದರೆ ಇದೆಲ್ಲ ಇನ್ಸ್ಟಾಲ್ ಆಗೋಕ್ಕೆ ಒಂದು 2 hours 1 hour ಅಷ್ಟು ತೊಗೊಳುತ್ತೆ. ಅಲ್ಲಿವರೆಗೂ ಏನು ಮಾಡಿಬಿಡ್ರಿ, ಸುಮ್ಮನೆ ಬಿಟ್ಬಿಡಿ. ಎಲ್ಲ ಆದಮೇಲೆ ಪ್ರೋಸೆಸ್ ಹಿಂಗೊಂದು ಬರುತ್ತೆ, ಅಲ್ಲಿ IP ಅಡ್ರೆಸ್ ಕಾಣಿಸ್ತಾ ಇದೆಲ್ಲ ಹಿಂಗೆ ಕೊಡುತ್ತೆ ನಿಮಗೆ. ಇದನ್ನು ಹೋಗ್ಬಿಟ್ಟು ಕಾಪಿ ಮಾಡ್ಕೊಳ್ಳಿ, ಕಂಟ್ರೋಲ್-C ಒತ್ಬಿಟ್ಟು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿಕೊಂಡು ನಿಮ್ಮ ಬ್ರೌಸರ್ ಇದೆಲ್ಲ ನಿಮ್ಮ ಬ್ರೌಸರ್ಗೆ ಹೋಗ್ಬಿಟ್ಟು ಇಲ್ಲಿ ಇದನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ಲೋಡ್ ಆಗುತ್ತೆ ನೋಡ್ರಿ. ಇದು ಮಾಡಲ್ಲು, ಇವೆಲ್ಲ ಆಪ್ಷನ್ಸು ಮುಂದಿನ ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವುದೋ ಅದು ಹೆಂಗೆ ಯೂಸ್ ಮಾಡಬೇಕು ಅಂತ. ಫಸ್ಟ್ ಒಂದು ಡೆಮೋ ಥರ ತೋರಿಸ್ತೀನಿ ನೋಡ್ರಿ. ನಿಮ್ಗೆ ಇಷ್ಟ ಬಂದಿದ್ದು ಇಲ್ಲಿ ಟೈಪ್ ಮಾಡಿರಿ, ಕ್ಯೂಟ್ ಗರ್ಲ್ ಅಂತ ಹೊಡೆದ್ಬಿಟ್ಟು ಜನ್ರೇಟ್ ಅಂತ ಹೊಡೀರಿ. ಜನ್ರೇಟ್ ಮಾಡ್ತಾ ಇದೆ ಅದು. ನೋಡಿದ್ರಲ್ಲ ಸ್ಟೇಬಲ್ ಡಿಫ್ಯೂಷನ್ನ ಯಾವ ಥರ ಇನ್ಸ್ಟಾಲ್ ಮಾಡೋದು PC-ಯಲ್ಲಿ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ನಿಮ್ಗೆ ಯಾವುದೇ ಥರ ಡೌಟ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.